ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ಹಿಂದ್ಗಡೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೆ ಐಶ್ವರ್ಯ ಇಂದ ಹಿಡಿದು ನಮ್ಮ ಜಸ್ಕರನ್, ಸುನೀಲ, ಪ್ರತಿಯೊಬ್ಬರಿಗೂ ಹೆಸರಿನ ಜೊತೆ ಒಂದಿತ್ತು ಗೊತ್ತಾ? ಸಿಂಗರ್ ಐಶ್ವರ್ಯ, ಸಿಂಗರ್ ಶಿವಾನಿ, ಸಿಂಗರ್ ಅಂಕಿತಾ. ಆ ಸಿಂಗರ್ ಅನ್ನೋ ಒಂದು ಅಡಿಪಾಯವನ್ನ, ಆ ಗುರುತಿನ ಒಂದು ಚೀಟಿಯನ್ನ ಕೊಟ್ಟಿದ್ದೆ ಈ ವ್ಯಕ್ತಿ ಅರ್ಜುನ್ ಜನ್ಯ ಸರ್. ನನ್ನ ಪ್ರಕಾರ ಒಂದು ಹೊಸ ಸಂಗೀತದ ಪೀಳಿಗೆಯನ್ನೇ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹೇಗೆ ಒಂದು ಪಿಯಾನೋ ಅಲ್ಲಿ ಅಷ್ಟು ಕೀಗಳಿರುತ್ತೆ, ಆ ರೀತಿ ಪ್ರತಿಯೊಬ್ಬರನ್ನ ಕೂಡ ಒಂದೊಂದು ಸ್ವರಗಳಾಗಿ ಇವತ್ತು ಅರೇಂಜ್ ಮಾಡಿ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡಿರುವಂತ ಏಕೈಕ ವ್ಯಕ್ತಿ ನಮ್ಮೆಲ್ಲರ ಹೆಮ್ಮೆ ಅರ್ಜುನ್ ಜನ್ಯ ಸರ್. ಐಶ್ವರ್ಯ ಸರ್, ಐ ಥಿಂಕ್ ನೀವು ಆ ಒಂದು ಹಾಡು ನಂಗೆ ಕೊಡದೇ ಇದ್ದಿದ್ರೆ ನನ್ನ ಇವತ್ತು ಜೀವನ ಇರ್ತಾನೆ ಇರಲಿಲ್ಲ ಸರ್. ನನ್ನ ಈ ಕರಿಯರ್ ಇಲ್ಲ ಸರ್. ಆನೆಸ್ಟ್ಲಿ ಐ ಡೆಡಿಕೇಟ್ ಮೈ ಹೋಲ್ ಕರಿಯರ್ ಟು ಯು ಸರ್. ವಿತೌಟ್ ಯು ನಿಜವಾಗ್ಲೂ ಇವತ್ತು ಏನೇ ಆಗಿದ್ರು ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಸರ್. ತುಂಬ ಥ್ಯಾಂಕ್ ಯು ಸೋ ಮಚ್. ಶಿವಾನಿ, ಥ್ಯಾಂಕ್ ಯು ಸೋ ಮಚ್ ಸರ್. ಉಪಾಧ್ಯಕ್ಷಕ್ಕೆ ಹಾಡೋಕ್ಕೆ ನನಗೊಂದು ದೊಡ್ಡ ಅವಕಾಶ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಶ್ರೀನಿಧಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಕರ್ಕಿ ಅನ್ನೋ ಸಿನಿಮಾಕ್ಕೆ ನೀವು ನಂಗೆ ಹಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅಂಕಿತಾ, ಸೋ ಮೆನಿ ಮೆಮೊರೀಸ್ ವಿತ್ ದಟ್ ಒನ್ ಬ್ಯೂಟಿಫುಲ್ ಸಾಂಗ್ ನಾನು ಕಾರ್ತಿಕ್ ಸರ್ ಜೊತೆ ಹಾಡಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಯು ಸರ್. ಐ ಸ್ಟಿಲ್ ರಿಮೆಂಬರ್ ಐಟ್ ಬೀನ್ ಟು ಸರ್ ಸ್ಟುಡಿಯೋ, ರೆಕಾರ್ಡಿಂಗ್ ಮಾಡಿದೆ, ಎಲ್ಲ ಆಯಿತು. ಸಡನ್ಲಿ ಐ ಥಿಂಕ್ ರಾತ್ರಿಗೆ ಬಾತ್ರೂಮಲ್ಲಿ ಏನೋ ಒಂದು ಇಂಪ್ರೊವೈಸೇಷನ್ ಬಂತು. ಆ್ಯಂಡ್ ಐ ಟೆಕ್ಸ್ಟೆಡ್ ಸರ್, ಐ ಕಾಲ್ ಸರ್ ಆಸ್ ಐ ರಿಮೆಂಬರ್. ಸರ್, ನೀವು ಸ್ಟುಡಿಯೋಗೆ ಬನ್ನಿ ಆ್ಯಂಡ್ ಯು ಗಿವ್ ದ ಟೇಕ್ ಅಗೇನ್. ಆ್ಯಂಡ್ that improvisation is there in that song, so it means a lot. Thank you so much sir. Thank you. ಓ ಸ್ವೀಟ್. ಪೃಥ್ವಿ, ನಂಗೆ ನಿಜ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಜತ್, ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ. ನನಗೆ ಇಡೀ ಒಂದು ಮೂವಿ ಆಲ್ಬಮ್ಮೇ ನನ್ನ ಹತ್ರ ಹಾಡ್ಸಿದ್ರು ಸರ್. ನಂಗೆ ಒಂದು ನೆನಪಾಗ್ತದೆ, ಅವ್ರೊಂದು ಇಂಟರ್ವ್ಯೂದಲ್ಲಿ ಒಬ್ರು ಕೇಳ್ತಾರೆ, ಬಾಲಿವುಡ್ ಸಿಂಗರ್ಸ್ ಎಲ್ಲನೂ ಕರೆಸಿ ಹಾಡ್ಸ್ಬೋದಲ್ಲ ಅಂತೆಲ್ಲ ಕೇಳಿದಾಗ, ಸರ್ ನಮ್ಮ ಕನ್ನಡದಲ್ಲೇ ಎಷ್ಟು ಜನ ಒಳ್ಳೆ ಸಿಂಗರ್ಸ್ ಇದ್ದಾರೆ ಹಾಡ್ಸ್ಬೇಕಂತ ನಮ್ಮೆಲ್ಲರ ಹೆಸರು ಅವರು ನೆನಪು ಮಾಡಿ ಎಲ್ಲರ ಹೆಸರು ತಗೊಂಡ್ರು. ಅದು ಅವಶ್ಯಕತೆನೇ ಇರಲಿಲ್ಲ ಅವರಿಗೆ. ಅದು ಇಟ್ ಶೋಸ್ ಹೌ ಹಂಬಲ್ ಹೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದಾಗಿ ನಮ್ಗೆಲ್ಲರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಸಿಗ್ತದೆ. ಥ್ಯಾಂಕ್ ಯು so much for being you. sweet ಮೆಹಬೂಬ್ ಸಾಬ್. ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಕಡೆ ಬಿಟ್ಟೋಗ್ಬೇಡ ಹಾಡು ಹಾಡ್ಸಿದ್ರಿ. ನೀವು ಹಾಡ್ಸಿದ ಮೇಲೆ ನನಗೆ ಎಷ್ಟೋ ಅವಕಾಶ ಹುಡುಕ್ಕೊಂಡು ಬಂದು ಸರ್. ಎಲ್ಲ ನಿಮ್ಮಿಂದಾನೇ ಸರ್. ಜಸ್ಕರನ್, It all started with a dream, and I came here with a dream that I want to become something, and whosoever I am today is all because of Arjun sir. So thank you so much for giving me that song. so sweet. ಬಾಳು, ಒಂದು ನನಗನ್ಸಿದ್ದಕ್ಕೆ ನಾನು ಅವ್ರ ಸ್ಟುಡಿಯೋಕ್ಕೆ ಹೋಗಿದ್ದು ಒಂದೇ ಒಂದು ಸಲ. ನನಗೆ ಇಷ್ಟ ಆಗಿದ್ದ ಅವ್ರ ವ್ಯಕ್ತಿತ್ವ, ಅದನ್ನು ನಾನು ಬರೆದಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬಾಳು. ಸುನೀಲ ಈ ವೇದಿಕೆಗೆ ಬರ್ಬೇಕಾದ್ರೆ ಅವನು ಹೇಳಿದ್ದು, ನಾನು ನನ್ನ ತಂದೆಯ ಕನಸನ್ನ ನನಸು ಮಾಡೋದಕ್ಕೆ ಬಂದಿರೋದು ಅಂತ ಹೇಳಿ. ಆ ಕನಸನ್ನ ನನಸು ಮಾಡಿ ಅವನ ಜೀವನಕ್ಕೆ ತಂದೆಯ ನೆರಳಾಗಿ ನಿಂತಿರೋದು ಇವತ್ತು ಅರ್ಜುನ್ ಜನ್ಯ ಸರ್. ಈ ಜೀವಕ್ಕೆ ಮರು ಜೀವ ಕೊಟ್ಟಿದ್ದು ಇವರು. ಬಟ್ ಇಲ್ಲಿ ಬಂದಿದ್ದೆ ಎಲ್ಲ ಸರ್ ಗೊತ್ತು. ನೀವೆಲ್ಲ ನನ್ನ ಬಂದಾಗ ನಾನು ಹೆಂಗೋ ಇದ್ದೆ, ನನ್ನ ಸುನೀಲ ಅಂದ್ಕೊಂಡು ನನ್ನ ಪ್ರತಿ ವಾರ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲ ಮಾಡಿಸಿ, ಅದಾದಮೇಲೆ ಏನು ಅಂತ ಗೊತ್ತಿಲ್ದಿರೋ ಟೈಮಲ್ಲಿ ಬಾ ಮಗನೆ ಅಂತೇಳಿ ಕರ್ಕೊಂಡು ಹೋಗಿ ಸರ್ಗೊಂದು 5-6 ಸಾಂಗ್ ಹಾಡಿದ್ದೀನಿ. 5-6 ಸಾಂಗು ಹಿಟ್ ಸಾಂಗ್. ಯಾವುದೇ ಒಂದು ಫಂಕ್ಷನ್ ಇರಲಿ, ಒಂದು ಬರ್ಡೇ ಇರಲಿ, ಮನೇಲಿ ಏನೇ ಇರಲಿ, ಗ್ರೂಪ್ ಬಾರೋ ಇವತ್ತು ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಬಟ್ ಮನೆಯಲ್ಲಿ ಅಮ್ಮ ಆಗಲಿ ಸರ್ ಇಲ್ಲದೇ ಇದ್ರು ನಮ್ಮ ಪಾಡಿಗೆ ನಾವೇ ಹೋಗ್ತೀವಿ, ಪ್ಲೇಟ್ ತೊಗೊತೀವಿ, ಊಟ ಹಾಕೊಂತೀವಿ, ಮನೇಲಿ ಊಟ ತಿಂತೀವಿ. ಮತ್ತು ಇನ್ನೊಂದು ಸರ್ ಅಷ್ಟು ದೊಡ್ಡ ಮನುಷ್ಯರವರು, ಅವ್ರ ಸಿಸ್ಟಮ್ ಅಲ್ಲಿ ನಮ್ದೆಲ್ಲ ವರ್ಕ್ ಮಾಡ್ತೀವಿ. ಅಂದ್ರೆ ನಮ್ದೇನೋ ಪರ್ಸನಲ್ ಕೆಲಸ, ನಮ್ದು ಆಲ್ಬಮ್ ಸಾಂಗ್ಸು, ಅಲ್ಲಿರೋ ಸ್ಯಾಂಪಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಆದ್ರೂ ಏನೋ ಮಾಡ್ರೋ ಅಷ್ಟು. ಅದೇ ಹೇಳ್ದಲ್ಲಕ್ಕ, ಬೆಂಗಳೂರಲ್ಲಿ ನಾನು ಬದುಕ್ತಾ ಇದ್ದೀನಿ, ಇಲ್ಲಿ ಬೆಂಗಳೂರಲ್ಲಿ ಅನ್ನ ತಿಂತಾ ಇದ್ದೀನಿ ಅಂದ್ರೆ ಅದು ಸರ್ ಬಿಟ್ರೆ ನನಗೆ ಮತ್ತೇನು ಗೊತ್ತಿಲ್ಲ. ಅದು ಅವರಿಗೂ ಗೊತ್ತು. ತಂದೆ ಪ್ರೀತಿ ತೋರಿಸ್ತಾರೆ. ಮತ್ತೇನಾದ್ರು ಬೇಕೇನೋ ಅವಾಗ ವಿಚಾರಿಸೋದು, ಏನಾದ್ರು ದುಡ್ಡು ಬೇಕೇನೋ ಯಾರು ಕೇಳ್ತಾರಕ್ಕ. ಬಟ್ ಸರ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.